ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವ ಜನರೇ, ಈ ದೇವರ ವಾಕ್ಯವನ್ನು ವೀಕ್ಷಿಸುತ್ತಿರುವಂತಹ ಪ್ರತಿಯೊಂದು ದೇವ ಜನರಿಗೆ, ದೇವರ ಮಕ್ಕಳಿಗೆ ಮೊತ್ತ ಮೊದಲಾಗಿ ಈ ವಿಶ್ರಾಂತಿಕರವಾದ ದಿನದಲ್ಲಿ ಪರಲೋಕದ ತಂದೆಯಾದ ದೇವರ ನಾಮದಲ್ಲಿ, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಶುಭವನ್ನು ನಾನು ಮಾತನಾಡುವನಾಗಿದ್ದೇನೆ. ಯೇಸುವಿನ ದಿವ್ಯ ಆಶೀರ್ವಾದವನ್ನು ನಾನು ಮಾತನಾಡುವನಾಗಿದ್ದೇನೆ. ನಿಮ್ಮ ಜೀವಿತದಲ್ಲಿ ಶುಭವು, ಕೃಪೆಯು ನಿಮ್ಮನ್ನು ಹಿಂಬಾಲಿಸಿ ಬರಲಿ. ಪ್ರಿಯ ದೇವ ಜನರೇ, ಈ ದಿನವನ್ನು ಕೊಟ್ಟಾತನು, ಆತನು ನಮ್ಮ ಆಯುಷ್ಕಾಲಕ್ಕೆ ಈ ದಿನವನ್ನು ಕೂಡಿಸಿಕೊಟ್ಟಂತ ಕರ್ತನ ನಾಮಕ್ಕೆ ಮೊತ್ತ ಮೊದಲಾಗಿ ಘನವನ್ನು, ಮಹಿಮೆಯನ್ನು, ಸ್ತೋತ್ರವನ್ನು ಸಲ್ಲಿಸುವ. ಯಾಕಂದ್ರೆ ಈ ದಿನವನ್ನು ಉಂಟು ಮಾಡಿದಾತನು ನಮ್ಮ ದೇವರಾದ ಕರ್ತನು. ಈ ದಿನವನ್ನು ನನಗೂ ನಿಮಗೂ ಕೊಟ್ಟಾತನು ನಮ್ಮ ದೇವರಾದ ಕರ್ತನು. ಪ್ರಿಯರೇ, ಕಳೆದ ವಾರದಲ್ಲಿ, ಇಡೀ ವಾರದಲ್ಲಿ ದೇವರ ಹಸ್ತ ನನ್ನನ್ನು ನಿಮ್ಮನ್ನು ಯಾವ ವಿಧವಾದ ರೀತಿಯಲ್ಲಿ ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿ ಕಾಪಾಡಿದೆ. ದುಷ್ಟ ಜನರಿಂದ ಕಾಪಾಡಿದೆ. ಲೋಕದ ಮೋಸಗಳಿಂದ ಕಾಪಾಡಿದೆ. ಎಲ್ಲ ದುಷ್ಟ ರೋಗ ರುಜಿನಗಳಿಂದ ಕೂಡ ದೇವರಾದ ಕರ್ತನು ಕಾಪಾಡಿ ನಡೆಸಿದ್ದಾನೆ. ನುಂಗೋ ಹುಳಗಳನ್ನು ದೇವರಾದ ಕರ್ತನು ತಡೆದಿದ್ದಾನೆ. ನಮ್ಮ ಕಷ್ಟಾರ್ಜಿತವನ್ನು ಅನುಭವಿಸುವಂತೆ ದೇವರಾದ ಕರ್ತನು ನಡೆಸಿದ್ದಾನೆ. ಇಂಥ ದೇವರಾದ ಕರ್ತನಿಗೆ ನನ್ನ ನಿಮ್ಮ ಮೂಲಕವಾಗಿ ಆತನು ಏನನ್ನು ಬಯಸ್ತಿದ್ದಾನೆ, ನಾವು ಏನನ್ನು ಬಯಸಿದೆ, ನಾವು ಏನನ್ನು ಆತನಿಗೆ ನಾವು ಕೊಡ್ತಾ ಇದ್ದೀವಿ. ಪ್ರಿಯ ದೇವ ಜನರೇ, ನನ್ನ ನಿಮ್ಮ ಹೃದಯ ಪೂರಕವಾದ ಸ್ತೋತ್ರ ಮಹಿಮೆಗೆ ಮಾತ್ರ ಆತನು ಪಾತ್ರನಾಗಿದ್ದಾನೆ. ಅದನ್ನು ಮಾತ್ರ ಆತನು ಬಯಸುವನಾಗಿದ್ದಾನೆ. ಪ್ರಿಯರೇ, ಪ್ರಿಯ ದೇವ ಜನರೇ, ಇಂದಿನ ದಿನದಲ್ಲಿ ದೇವರಾದ ಕರ್ತನು ಇವತ್ತು ದೇವರ ಆ ಬಲ ಏನು, ಮನುಷ್ಯನ ಬಲ ಏನೆಂಬುದನ್ನು ಆತನು ಆ ವಿಷಯದಲ್ಲಿ ಆತನು ನನ್ನ ನಿಮ್ಮ ಮೂಲಕ ಮಾತನಾಡಲಿಕ್ಕಿದ್ದಾನೆ. ಯಾಕಂದ್ರೆ ದೇವರ ಹಸ್ತಕ್ಕೆ ಯಾರು ಒಪ್ಪಿಸಿಕೊಡ್ತಾರೋ ದೇವರ ಹಸ್ತ ನಡೆಸಲ್ಪಡ್ತದೆ. ಈ ಲೋಕದ ಬಲದಲ್ಲಿ ಯಾರು ಹೋಗ್ತಾರೋ ಅವರು ಲೋಕದಲ್ಲಿ ಬಿದ್ದು ಹೋಗ್ತಾರೆ. ಪ್ರಿಯರೇ, ಯಾಕೆ ನಮಗೆ ದೇವರ ಆತ್ಮನ ಬಲ, ದೇವರ ಆತ್ಮನ ನಡೆಸುವಿಕೆ ನಮ್ಮ ಜೀವಿತದಲ್ಲಿ ಬೇಕು. ಆದುದರಿಂದ ಪ್ರಿಯರೇ, ಈ ದಿನವನ್ನು ಕೊಟ್ಟಾತನಿಗೆ ಮೊತ್ತ ಮೊದಲಾಗಿ ದೇವರಾದ ಕರ್ತನಿಗೆ ಸ್ತೋತ್ರ ಸಲ್ಲಿಸಿ, ನಿಮ್ಮ ಹೃದಯ ಎಂಬ ಯಜ್ಞ ವೇದಿಯನ್ನು ದೇವರ ಮುಂದೆ ನೀವು ಶುದ್ಧೀಕರಿಸಿಕೊಳ್ಳಿ. ಸ್ತೋತ್ರದ ಮೂಲಕವಾಗಿ ದೇವರಾದ ಕರ್ತನನ್ನು ಘನ ಮಹಿಮೆ ಪಡಿಸಿ, ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ಅದರ ನೀತಿಗಾಗಿಯೂ ತವಕ ಪಡಿರಿ. ಉಳಿದವುಗಳೆಲ್ಲವೂ ಅವುಗಳ ಮೂಲಕ ನಿಮಗೆ ದೊರೆಯಲ್ಪಡ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯಾಕಂದರೆ ಪ್ರಿಯರೇ, ದೇವರಾದ ಕರ್ತನು ನನ್ನನ್ನು, ವಾಕ್ಯ ಕೇಳುವಂತ ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಿದ್ದಾನೆ. ಪ್ರಿಯರೇ, ಅತಿಶಯವಾದ ಪ್ರೀತಿಯನ್ನು ತೋರಿಸ್ತಿದ್ದಾನೆ. ಯಾಕಂದ್ರೆ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂಬುದಾಗಿ ಕಾಯ್ತಿದ್ದಾನೆ. ಪ್ರಿಯರೇ, ಪ್ರಿಯ ದೇವ ಜನರೇ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ, ನಿಮ್ಮ ಕುಟುಂಬ ಜೀವಿತದಲ್ಲಿ ನೀವು ಸಮಾಧಾನಕರವಾದ ಜೀವಿತವನ್ನು ಮಾಡಬೇಕಾದರೆ ಮೊದಲಾಗಿ ದೇವರಾದ ಕರ್ತನನ್ನು ನಿಮ್ಮ ಹೃದಯದಲ್ಲಿ ವೆಲ್ಕಮ್ ಮಾಡಿ. ನಿಮ್ಮ ಹೃದಯದಲ್ಲಿ ದೇವರಾದ ಕರ್ತನನ್ನು ವೆಲ್ಕಮ್ ಮಾಡಿ. ಡೇ ಬೈ ಡೇ ಆತನನ್ನು ವೆಲ್ಕಮ್ ಮಾಡಿ. ಪ್ರಿಯರೇ, ಆತನನ್ನು ಆಹ್ವಾನಿಸಿ. ನಿಮ್ಮ ಒಂದೊಂದು ದಿನಕ್ಕೆ ಏನೇನು ನಿಮ್ಮ ಜೀವಿತಕ್ಕೆ ಅಗತ್ಯತೆ ಇದೆಯೋ ಅದೆಲ್ಲವನ್ನು ಆತನು ಒದಗಿಸಿ ಕೊಡ್ತಾನೆ. ಪ್ರಿಯರೇ, ಬೇಟೆಗಾರನ ಕೈಯಿಂದ ನಿಮ್ಮನ್ನು ತಪ್ಪಿಸಿ ಕಾಪಾಡ್ತಾನೆ. ಮರಣಕರ ವ್ಯಾಧಿಯಿಂದಲೂ ಗುಣಪಡಿಸಿ ನಡೆಸ್ತಾನೆ. ಇಂಥ ಮಹೋನ್ನತನಾದ, ಇಂಥ ಮಹಿಮೆಯುಳ್ಳ, ಇಂಥ ಪರಿಶುದ್ಧನಾದ, ಇಂಥ ನೀತಿಯುಳ್ಳ ದೇವರಾದ ಕರ್ತನು ನಿಮ್ಮ ಜೀವಿತದಲ್ಲಿ ತಂದೆಯಾಗಿದ್ದಾನೆ. ಆ ತಂದೆಗೆ ನಿಮ್ಮ ಜೀವಿತದಲ್ಲಿ ಮೊದಲ ಸ್ಥಾನ ಕೊಡಿ. ಪ್ರಿಯ ದೇವ ಜನರೇ, ಇಂದಿನ ದಿನದಲ್ಲಿ ದೇವರಾದ ಕರ್ತನು
ನನ್ನೊಂದಿಗೂ ನಿಮ್ಮೊಂದಿಗೂ ಮಾತನಾಡಲಿಕ್ಕಿರುವಂಥ ಆತನ ಜೀವವುಳ್ಳ ಮಾತುಗಳು, ಕೀರ್ತನಗಾರನು ಬರೆದಂಥ ಕೀರ್ತನೆ 20ನೇ ಸಂಧಿ 7ನೇ ವಚನವನ್ನು ನಾವು ಧ್ಯಾನ ಮಾಡುವ. 20ನೇ ಸಂಧಿ 7ನೇ ವಚನ ಅದು ಓದಿದ ನಂತರ ಮೊದಲ 20ನೇ ಸಂಧಿ 1ನೇ ವಚನವನ್ನು ಕೂಡ ನಾವು ಧ್ಯಾನ ಮಾಡುವ. ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ. ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿ ಇಕ್ಕಟ್ಟಿನಲ್ಲಿ ಯೆಹೋವನು ನಿನ್ನ ಪ್ರಾರ್ಥನೆಯನ್ನು ಕೇಳಲಿ. ಯಾಕೋಬನ ದೇವರ ನಾಮವು ನಿನ್ನನ್ನು ಉದ್ಧಾರ ಮಾಡಲಿ. ಪ್ರೈಸ್ ದಿ ಲಾರ್ಡ್. ಪ್ರಿಯ ದೇವಜನರಲ್ಲಿ ದೇವರ ವಾಕ್ಯ ಹೇಳ್ತದೆ, ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ, ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿ. ಪ್ರಿಯ ದೇವಜನರೇ, ಇಲ್ಲಿ ಅಶ್ವಬಲ, ಇಲ್ಲಿ ರಥಬಲ, ಅಶ್ವಬಲ. ರಥ ಬೇರೆ, ಅಶ್ವ ಬೇರೆ. ಇಲ್ಲಿ ರಥ ಎಂಬುದಾಗಿ ಹೇಳುವುದಾದರೆ 2 ಕುದುರೆಗಳಿದೆ. ಅಲ್ಲಿ ಆ ರಥ ಚಕ್ರ ಇದೆ. ಅದನ್ನು ಓಡಿಸುವಂತ ವೇಳೆಯಲ್ಲಿ ಅದು ಫಾಸ್ಟ್ ಆಗಿ ಓಡ್ತದೆ. ಎಂಥದ್ದನ್ನು ಅದು ಕ್ಯಾರ್ ಮಾಡಲ್ಲ, ಆ ರೀತಿಯಾಗಿ ಓಡ್ತದೆ. ಅದರ ಬಲ ಭಯಂಕರ. ರಥಬಲ, ಅಶ್ವಬಲ ಅಂದರೆ ಕುದುರೆ, ಅದು ಸಿಂಗಲ್ ಆಗಿದೆ. ಇವತ್ತು ಮನುಷ್ಯನು ದೇವರು ಕೊಟ್ಟಿರುವಂತ ಆರೋಗ್ಯ, ದೇವರು ಕೊಟ್ಟಿರುವಂತ ಬಲ, ದೇವರು ಕೊಟ್ಟಿರುವಂತ ಶಕ್ತಿ, ದೇವರು ಕೊಟ್ಟಿರುವಂತ ಆಶೀರ್ವಾದ, ದೇವರು ಕೊಟ್ಟಿರುವಂತ ಕೆಲಸ ಕಾರ್ಯಗಳನ್ನು, ದೇವರು ಕೊಟ್ಟಿರುವಂತ ಕುಟುಂಬ, ಇದೆಲ್ಲವೂ ದೇವರ ಆತ್ಮನಿಂದ ನೀಡಲ್ಪಟ್ಟಂತ ಈ ಸಂಗತಿಗಳು. ಆದರೆ ಇಲ್ಲಿ ಎಷ್ಟು ಜನರು ಇವತ್ತಿನ ದಿನದಲ್ಲಿ ನೋಡುವಂತ ವೇಳೆಯಲ್ಲಿ ತಮ್ಮ ಬಲದಲ್ಲಿ ಆತುಕೊಳ್ತಾ ಇದ್ದಾರೆ. ಓ, ನಾನು ಆ ಥರ ಮಾಡ್ತೀನಿ, ನಾನು ಈ ಥರ ಮಾಡ್ತೀನಿ, ಓ ನನ್ನಿಂದ ಈ ಥರ ಆಗ್ತದೆ. ಇವತ್ತು ದೊಡ್ಡ ದೊಡ್ಡ ಇನ್ಫ್ಲುಯೆನ್ಸ್ಗಳು ಕೂಡ, ಇವತ್ತು ರಾಜಕೀಯದವರು, ಇವತ್ತು ಲೋಕದಲ್ಲಿ ಘನವಂತರಾದ ಎಷ್ಟೋ ಜನರು ಕೂಡ ಇವತ್ತು ದೇವರ ಆಶ್ರಯವನ್ನು ಬಯಸದೆ, ದೇವರ ಆಶ್ರಯವನ್ನು ಮರೆ ಹೊಕ್ಕದೆ, ಇವತ್ತು ತಮ್ಮ ಬಲದಲ್ಲಿ ನಾನು 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 ನನ್ನಿಂದ ಎಂಬುದಾಗಿ. ಪ್ರಿಯ ದೇವ ಜನರೇ, ಒಂದು ಕ್ಷಣದಲ್ಲಿ ಏನಾಗಿ ಹೋಗ್ತದೆ ಎಂಬುದಾಗಿ ಯಾವ ಮನುಷ್ಯನಿಗೂ ಗೊತ್ತಿಲ್ಲ. ಯಾವಾಗ ಅವನ ಆಯುಷ್ಕಾಲ ತೀರ್ತದೆ ಎಂಬುದಾಗಿ ಕೂಡ ಯಾವ ಮನುಷ್ಯನಿಗೂ ಗೊತ್ತಿರುವುದಿಲ್ಲ. ಅದಕ್ಕೋಸ್ಕರ ದೇವರಾದ ಕರ್ತನು ಹೇಳ್ತಾನೆ, ದೇವರ ಮಕ್ಕಳಿಗೂ ಲೋಕದ ಜನರಿಗೂ ಆ ವ್ಯತ್ಯಾಸ ತೋರಿಸಲ್ಪಡ್ತದೆ. ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡ್ತಾರೆ. ನಾವಾದರೂ ನಮ್ಮ ದೇವರಾದ ಯೆಹೋವನು. ಯಾಕಂದರೆ ದೇವರ ಮಕ್ಕಳಿಗೆ ದೇವರಾದ ಕರ್ತನೇ ಆಶ್ರಯವಾಗಿದ್ದಾನೆ. ಯಾಕಂದರೆ ದೇವರ ಮಕ್ಕಳಿಗೆ ದೇವರ ವಾಕ್ಯ ಹೇಳ್ತದೆ, ಈಗ ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಿನ್ನನ್ನು ಕಾಯುವಾತನೇ ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನೋಪಾದಿಯಲ್ಲಿ. ಇವತ್ತಿನ ದಿನದಲ್ಲಿ ಪ್ರಿಯ ದೇವ ಜನರೇ, ನೀವು ಯಾರ್ಯಾರು ದೇವರ ಆತ್ಮನನ್ನೇ ನೀವು ಆಶ್ರಯಿಸಿಕೊಳ್ತಿದ್ದೀರಾ, ದೇವರಾದ ಕರ್ತನನ್ನೇ ಆತುಕೊಳ್ತಿದ್ದೀರಾ, ದೇವರಾದ ಕರ್ತನ ಮೇಲೆ ನೀವು ನಂಬಿಕೆಯನ್ನಿಟ್ಟು ನಿಮ್ಮ ಜೀವಿತದಲ್ಲಿ ನೀವು ಮುಂದೆ ಹೋಗ್ತಿದ್ದೀರಾ, ನಿಮ್ಮ ಜೀವಿತದಲ್ಲಿ ಶುಭವು ಕೃಪೆ ನಿಮ್ಮನ್ನು ಹಿಂಬಾಲಿಸಿ ಬರ್ತದೆ. ಪ್ರಿಯರೇ, ನಾನು ನನ್ನದು ನನ್ನಿಂದ ಎಂಬುದಾಗಿ ಹೇಳಿಕೊಳ್ಳುವುದು ಸಾಸಿವೆ ಕಾಲಿನಷ್ಟು ಕೂಡ ಇವತ್ತು ಯಾವ ಯೋಗ್ಯತೆ ಯಾವ ಮನುಷ್ಯನಿಗೂ ಇಲ್ಲ. ದೇವರು ಕೊಟ್ಟಿರುವಂತ ಕೃಪೆ, ಪ್ರಿಯ ದೇವ ಜನರೇ, ದೇವರು ಕೊಟ್ಟಿರುವಂತಹ ಕೃಪೆಯನ್ನು ನಾನು ನನ್ನದು ನನ್ನ ಬಲ ನನ್ನಿಂದ ನಾನು ಅದನ್ನು ಮಾಡ್ತೀನಿ, ನಾನು ಅವನು ಹೊಡಿತೀನಿ, ನಾನು ಕೊಲ್ತೀನಿ, ಅವನನ್ನು ಬಡಿತೀನಿ, ಇದೇ ಮನುಷ್ಯನ ಬಾಯಲ್ಲಿ ಬರುವಂಥದ್ದು. ನಾನು ಅವನಿಗೆ ಬುದ್ಧಿ ಕಲಿಸ್ತೀನಿ, ನಾನು ಅವನಿಗೆ ಹಾಗೆ ಮಾಡ್ತೀನಿ, ಅವನ ಮಾನ ಮರ್ಯಾದೆ ನಾನು ಎಲ್ಲ ಜನರ ಮುಂದೆ ನಾನು ತೆಗಿತೀನಿ. ಪ್ರಿಯ ದೇವ ಜನರೇ, ಒಂದು ಕ್ಷಣದಲ್ಲಿ ನಿನಗೆ ಏನಾಗಿ ಹೋಗ್ತದೆ ಎಂಬುದಾಗಿ ನಿಮಗೆ ಗೊತ್ತಿಲ್ಲ. ಇವತ್ತು ದೇವರ ವಾಕ್ಯ ಹೇಳ್ತದೆ, ಕೊಚ್ಚಿಕೊಳ್ಳುವನು ಕೊಚ್ಚಿಕೊಳ್ಳದೇ ಇರಲಿ ಎಂಬುದಾಗಿ. ಯಾಕಂದರೆ
ಈ ನಡು ನೆತ್ತಿಯಿಂದ ಅಂಗಾಲಿನ ತನಕ ಎಷ್ಟೊಂದು ನರನಾಡಿಗಳು ಇದೆ ಎಂಬುದಾಗಿ ಯಾವನಿಗೂ ಎಣಿಕೆ ಮಾಡಲಿಕ್ಕೆ ಆಗಲಿಲ್ಲ, ಆಗುವುದು ಕೂಡ ಇಲ್ಲ. ಆದರೆ ಈ ಒಂದೊಂದು ನರನಾಡಿಗಳನ್ನು ಆ ಪರಲೋಕದ ತಂದೆಯಾದ ದೇವರು ತನ್ನ ಕೃಪೆಯಿಂದ ಈ ಬ್ರೈನಿನ ನರಗಳು ಈ ಕೂದಲಿಗಿಂತ ಸಪುರ ಇದೆ ಅಂತೆ. ಅಂಥದ್ರಲ್ಲಿ ಆ ರಕ್ತ ಚಲನೆಗಳು ಯಾವ ರೀತಿ ಆಗ್ತಾ ಇದೆ. ಪ್ರಿಯ ದೇವಜನರೇ, ನಾನು 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 ಎಂಬುದಾಗಿ ಕೊಚ್ಚಿಕೊಳ್ಳುವಂತ ಎಷ್ಟೋ ಜನರು ಒಂದು ಕ್ಷಣದಲ್ಲಿ ಇಲ್ಲದಾಗೆ ಹೋಗಿದ್ದಾರೆ. ಯಾಕಂದ್ರೆ ಇಲ್ಲಿ ಆ ರಥ ಬಲ ಕೂಡ ಅದು ಒಂದು ವೇಳೆ ಆ ಚಕ್ರ ಮುರಿದು ಬಿದ್ದು ಹೋಗುವಂತ ಸಂದರ್ಭ ಇದೆ. ಈ ಕುದುರೆ ಕೂಡ ಕಡಿವಾಣ ಇಲ್ಲದೆ ಅದರ ಮೇಲೆ ರೈಡ್ ಮಾಡುವುದಾದ್ರೂ ಕೂಡ ಎಷ್ಟೋ ಜನ ಬಿದ್ದು ಪ್ರಾಣವನ್ನು ನಷ್ಟಪಡಿಸಿಕೊಂಡಿದ್ದಾರೆ. ಆ ಕುದುರೆ ಮೇಲೆ ನಂಬಿಕೆಯನ್ನಿಟ್ಟು ಆ ಕುದುರೆ ಜೂಜಿಗೆ ಹಣ ಹಾಕಿಕೊಂಡು ಎಷ್ಟು ಜನರು ಕಳ್ಕೊಂಡು ಬರ್ಬಾತಾಗಿ ಹೋಗಿದ್ದಾರೆ. ಇವತ್ತು ಎಲ್ಲವನ್ನು ಕಳ್ಕೊಂಡಂತ ಸ್ಥಿತಿಯಲ್ಲಿ ಇದ್ದಾರೆ. ಯಾಕಂದ್ರೆ ಇದರ ಮೇಲೆ ನಂಬಿಕೆಯನ್ನಿಟ್ಟು ಹೋಗುವನು ಅವನು ಬಿದ್ದೇ ಹೋಗ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇಲ್ಲಿ ದೇವರ ಮಕ್ಕಳು ನಮಗಾದರೂ ನಮ್ಮ ದೇವರಾದ ಯೆಹೋವನೇ. ಹಲ್ಲೆಲೂಯಾ! ಎಷ್ಟೊಂದು ಸಂತೋಷ ರೀ. ಇವತ್ತು ದೇವರಾದ ಕರ್ತನನ್ನು ಯಾರ್ಯಾರು ಆಶ್ರಯಿಸಿಕೊಳ್ತೀರಾ, ದೇವರ ಆತ್ಮನ ಬಲದ ಮೇಲೆ ಯಾರ್ಯಾರು ನೆಲೆಗೊಳ್ತೀರಾ, ದೇವರಾದ ಕರ್ತನ ಮೇಲೆ ನೀವು ನಂಬಿಕೆಯನ್ನಿಟ್ಟು ನೀವು ಮುಂದೆ ಹೋಗ್ತೀರಾ, ನಿಮ್ಮ ಜೀವಿತದಲ್ಲಿ ನೀವು ಸೋಲು ಕಾಣಲಿಕ್ಕೆ ಇಲ್ಲ. ಒಂದು ವೇಳೆ ಆ ಸೋಲು ನಿಮ್ಮ ಜೀವಿತದಲ್ಲಿ ಬಂದಾಗ್ಯೂ ಆ ಸೋಲನ್ನು ಜಯವನ್ನಾಗಿ ದೇವರಾದ ಕರ್ತನು ಮಾರ್ಪಡಿಸ್ತಾನೆ. ಪ್ರಿಯರೇ, ಇವತ್ತು ಮನುಷ್ಯನು ಈ ಲೋಕದ ಆಸ್ತಿ ಹಣಕ್ಕೋಸ್ಕರವಾಗಿ, ಈ ಲೋಕದ ವೈಭವಕ್ಕೋಸ್ಕರ ಬೇಕಾಗಿ ಇವತ್ತು ಏನೆಲ್ಲ ಲೋಕದಲ್ಲಿ ಮೋಸದ ಕಾರ್ಯಗಳನ್ನು ಮಾಡ್ತಾ ಇವತ್ತು ಆ ಹಣದಲ್ಲಿ ಇವತ್ತು ಪ್ರತಿ ಒಂದರಲ್ಲಿ ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವನಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವನು ಅವನು ತಗ್ಗಿಸಲ್ಪಡಬೇಕೆಂಬುದಾಗಿ, ತಗ್ಗಿಸಲ್ಪಡುವವನು ಹೆಚ್ಚಿಸಲ್ಪಡ್ತಾನೆ ಎಂಬುದಾಗಿ. ಪ್ರಿಯ ದೇವಜನರೇ, ನಮ್ಮ ದೇವರಾದ ಕರ್ತನ ಮುಂದೆ ಪ್ರಿಯ ದೇವಜನರೇ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ನಿಮ್ಮ ದೇವರಾದ ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳುವಾಗ ಯಾರ್ಯಾರು ನಿಮ್ಮನ್ನು ಅವಮಾನ ಪಡಿಸಿದಾರ, ನಿಮ್ಮನ್ನು ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದವರೆಂಬುದಾಗಿ ನಿಮ್ಮನ್ನು ತಳ್ಳಿಬಿಟ್ಟಿದ್ದಾರ, ಅವರ ಮಧ್ಯದಲ್ಲಿ ದೇವರಾದ ಕರ್ತನು ನಿಮ್ಮನ್ನು ಸ್ಥಾಪಿಸ್ತಾನೆ. ದೇವರಾದ ಕರ್ತನು ತನ್ನ ಕೃಪೆಯಿಂದ ನಿಮ್ಮನ್ನು ನಡೆಸ್ತಾನೆ. ಪ್ರಿಯರೇ, ಅವರ ಮುಂದೆ ನೀವು ತಲೆ ಎತ್ತಿ ನಡೆಯುವಂತೆ ನಿಮ್ಮನ್ನು ನಡೆಸ್ತಾನೆ. ಒಂದು ವೇಳೆ ಸಾಲದ ಬಾಧೆಯಲ್ಲಿದ್ದೀರಾ, ದೇವರಾದ ಕರ್ತನನ್ನೇ ಆಶ್ರಯಿಸಿರಿ. ಯಾವ ಮನುಷ್ಯನನ್ನು ನೋಡ್ಲಿಕ್ಕೆ ಹೋಗಬೇಡಿ, ದೇವರಾದ ಕರ್ತನನ್ನು ಆಶ್ರಯಿಸಿ. ದೇವರಾದ ಕರ್ತನು ಇನ್ನೊಂದು ರೀತಿಯಲ್ಲಿ ಸಹಾಯವನ್ನು ಮನುಷ್ಯರ ಮೂಲಕವಾಗಿ ಕೊಡುವಂತೆ ದೇವರಾದ ಕರ್ತನ ನಡೆಸ್ತಾನೆ. ಒಂದು ವೇಳೆ ವೈದ್ಯರಿಂದ ಕೈ ಬಿಡಲ್ಪಟ್ಟಂತ ರೋಗದಲ್ಲಿ ನರಳಾಡ್ತಿದ್ದೀರಾ, ದೇವರ ಆಶ್ರಯವನ್ನು ಬಯಸಿ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಮೊದಲನೇ ಇಕ್ಕಟ್ಟಿನಲ್ಲಿ ಯೆಹೋವನು ನಿನ್ನ ಪ್ರಾರ್ಥನೆಯನ್ನು ಕೇಳಲಿ, ಯಾಕೋಬನ ದೇವರ ನಾಮವು ನಿನ್ನನ್ನು ಉದ್ಧಾರ ಮಾಡಲಿ. ಯಾವಾಗ ದೇವರಾದ ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ತೀರಾ ಪ್ರಿಯರೇ, ನಿಮ್ಮ ಜೀವಿತವನ್ನು, ನಿಮ್ಮ ವೈಯಕ್ತಿಕ ಜೀವಿತವನ್ನು, ನಿಮ್ಮ ಕುಟುಂಬ ಜೀವಿತವನ್ನು ದೇವರ ಕೃಪಾ ಹಸ್ತಕ್ಕೆ ನೀವು ಒಪ್ಪಿಸಿಕೊಡ್ತಿದ್ರ, ನೀವು ಇಕ್ಕಟ್ಟಿನ ಸಮಯದಲ್ಲಿ ನಿಮ್ಮ ದೇವರಾದ ಕರ್ತನಿಗೆ ನೀವು ಮೊರೆ ಇಡುವಂತ ವೇಳೆಯಲ್ಲಿ ದೇವರಾದ ಕರ್ತನು ನಿಮ್ಮ ಮೊರೆಯನ್ನು ಕೇಳ್ತಾನೆ. ದೇವರಾದ ಕರ್ತನ ಮುಂದೆ ನೀವು ತಗ್ಗಿಸಲ್ಪಡುವಾಗ ದೇವರಾದ ಕರ್ತನು ನೀವು ಬಿದ್ದಂತ ಸ್ಥಳದಿಂದ ನಿಮ್ಮನ್ನು ಎತ್ತಿ ನಿಲ್ಲಿಸ್ತಾನೆ. ಎಲ್ಲರ ಜನರ ಮುಂದೆ ನಿಮ್ಮನ್ನು ಸ್ಥಾಪಿಸ್ತಾನೆ ಪ್ರಿಯರೇ. ಆದರೆ ರಥಬಲದಲ್ಲಿ, ಅಶ್ವಬಲದಲ್ಲಿ ಯಾರು ತಮ್ಮ ಭುಜ ಬಲ ಪರಕ, ನಾನು ಅದನ್ನು ಮಾಡ್ತೀನಿ, ನಾನು ಹೀಗೆ ಮಾಡ್ತೀನಿ, ನಾನು ಹಾಗೆ ಮಾಡ್ತೀನಿ ಎಂಬುದಾಗಿ ನಿಮ್ಮ ಬಲದಲ್ಲಿ, ಅಹಂಕಾರದಲ್ಲಿ, ಶಕ್ತಿಯಲ್ಲಿ, ನಿಮ್ಮ ತೋಳ್ಬಲದಲ್ಲಿ ನೀವು ಮುಂದೆ ಹೋಗುವುದಾದರೆ ನಿಮ್ಮ ಇಕ್ಕಟ್ಟಿನ ಸಮಯದಲ್ಲಿ ಕೂಡ ದೇವರಾದ ಕರ್ತನು ಮರೆಯಾಗಿರ್ತಾನೆ. ನಿಮ್ಮ ಪ್ರಾರ್ಥನೆಯನ್ನು ಕೇಳುವುದಿಲ್ಲ. ನೆನಪಿನಲ್ಲಿ ಇಟ್ಕೊಳ್ಳಿ, ದೇವರಾದ ಕರ್ತನಿಗೆ ಬೇಕು ತಗ್ಗಿಸಲ್ಪಡುವಂತ. ತಗ್ಗಿದ ಹೃದಯವೇ ನನಗೆ ಇಷ್ಟವಾದ ಯಜ್ಞ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯಾರ್ಯಾರು ನೀವು ದೇವರಾದ ಕರ್ತನ ಮುಂದೆ ನೀವು ತಗ್ಗಿಸಿಕೊಂಡು ಪರಿಪೂರ್ಣವಾಗಿ ನಿಮ್ಮ ಪ್ರಾಣ, ಆತ್ಮ, ಶರೀರವನ್ನು ದೇವರ ಹಸ್ತಕ್ಕೆ, ದೇವರಾದ ಕರ್ತನ ಹಸ್ತಕ್ಕೆ ನೀವು ಒಪ್ಪಿಸಿಕೊಡುವುದಾದರೆ
ನೀವು ಬಿದ್ದಂಥ ಸ್ಥಳದಲ್ಲಿ ನೀವು ಎದ್ದು ನಿಲ್ಲುವಂತೆ ದೇವರಾದ ಕರ್ತನು ತನ್ನ ಕೃಪೆ ಎಂಬ ಹಸ್ತವನ್ನು ನಿಮಗೆ ಚಾಚಿ ನಿಮ್ಮನ್ನು ಆ ಸ್ಥಳದಿಂದ ಎತ್ತಿ ನಿಲ್ಲಿಸ್ತಾನೆ. ತಿರುಗೊಂದಾವತ್ತ ಸೋಲಲ್ಲಿ, ತಿರುಗೊಂದಾವತ್ತ ರೋಗದಲ್ಲಿ ನೀವು ಬೀಳದಂತೆ ದೇವರಾದ ಕರ್ತನು ನಿಮ್ಮನ್ನು ಕಾಪಾಡಿ ನಡೆಸ್ತಾನೆ. ಈ ಕಟ್ಟಿನಲ್ಲಿ ಯೆಹೋವನು ನಿನ್ನ ಪ್ರಾರ್ಥನೆಯನ್ನು ಕೇಳಲಿ, ಯಾಕೋಬನ ದೇವರ ನಾಮವು ನಿನ್ನನ್ನು ಉದ್ಧಾರ ಮಾಡಲಿ. ಯಾಕೋಬನನ್ನು, ಮೋಸಗಾರನಾದಂಥ ಯಾಕೋಬನನ್ನು ಇಸ್ರಾಯೇಲನಾಗಿ ಮಾರ್ಪಡಿಸಿದಂಥ ಅದೇ ದೇವರು ಇವತ್ತು ನಿನ್ನ ಜೀವಿತದಲ್ಲಿ ಕೂಡ ಆಶೀರ್ವಾದಕರವಾಗಿದ್ದಾನೆ. ನಿನ್ನ ಜೀವಿತದಲ್ಲಿ ನೀನು ಏನನ್ನು ಕಳ್ಕೊಂಡಿದ್ದೀನಿ ಎಂಬುದಾಗಿ ನೀನು ತಿಳ್ಕೊಂಡಿದ್ಯಾ, ಅದನ್ನು ತಿರುಗೊಂದಾವರ್ತಿ ನೀನು ಪಡ್ಕೊಳ್ಬೇಕಾ? ದೇವರ ಕೃಪಾಸ್ಥಾನದ ಬಳಿಗೆ ಯಥಾರ್ಥವಾದ ಹೃದಯದಿಂದ ದೇವರ ಸನ್ನಿಧಾನಕ್ಕೆ ಬಾ. ದೇವರಾದ ಕರ್ತನು ತನ್ನ 2 ಹಸ್ತಗಳನ್ನು ಚಾಚಿ ನೀನು ಬಿದ್ದಂಥ ಸ್ಥಳದಿಂದ, ನೀನು ನೊಂದಂಥ ಹೃದಯಕ್ಕೆ ತನ್ನ ವಾಕ್ಯದ ಮೂಲಕವಾಗಿ ನಿನ್ನನ್ನು ಸಂತೈಸುವನಾಗಿರ್ತಾನೆ. ನಿನ್ನ ಪ್ರತಿಯೊಂದನ್ನು ಕೊರತೆಗಳನ್ನು ನೀಗಿಸಿ ತನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿನ್ನ ಕೊರತೆ ನೀಗಿಸಿ ತನ್ನ ಐಶ್ವರ್ಯದಿಂದ ನಿನ್ನನ್ನು ತುಂಬಿಸ್ತಾನೆ. ಪ್ರಿಯ ದೇವ ಜನರೇ, ವಾಕ್ಯವನ್ನು ತಾತ್ಸಾರ ಮಾಡಬೇಡಿ. ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದು ಒಂದೇ, ಆ ವಾಕ್ಯಕ್ಕೆ ಜೀವ ಇದೆ. ನಿಮಗೂ ಜೀವವನ್ನು ಕೊಡುವಂಥದ್ದಾಗಿದೆ ಆ ವಾಕ್ಯ. ಈ ವಾಕ್ಯಗಳನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಿ ಪ್ರಿಯರೇ. ಹೃದಯದಲ್ಲಿ ಇಟ್ಟುಕೊಂಡು ಹೃದಯದ ಪೂರಕವಾಗಿ ಆ ವಾಕ್ಯವೆಂಬ ಆತನಿಗೆ ನಿಮ್ಮ ಮೂಲಕ ನೀವು ಮಹಿಮೆಯನ್ನು ಸಲ್ಲಿಸಿ ದೇವರಾದ ಕರ್ತನು ನಿಮ್ಮಲ್ಲಿ ಸಂತೋಷಿಸಬೇಕು. ದೇವರಾದ ಕರ್ತನು ನಿಮ್ಮಲ್ಲಿ ಉಲ್ಲಾಸಿಸಬೇಕು. ದೇವರಾದ ಕರ್ತನಿಗೆ ನೀವು ನಂಬಿಗಸ್ತಕರಾಗಿರಬೇಕು. ಈ ಮೂಲಕವಾಗಿ ನಿಮ್ಮ ಪ್ರಾರ್ಥನೆ ಪರಲೋಕವನ್ನು ಕದಲಿಸುವಂಥದ್ದಾಗಿರಬೇಕು. ಪರಲೋಕದ ದ್ವಾರಗಳು ತೆರೆಯುವಂಥದ್ದಾಗಿರಬೇಕು. ಪ್ರಿಯ ದೇವ ಜನರೇ, ಕೆಲವರು ಅಶ್ವಬಲದಲ್ಲಿ, ಕೆಲವರು ರಥಬಲದಲ್ಲಿ ಹೆಚ್ಚಳ ಪಡ್ತಾರೆ. ಇವತ್ತು ಎಷ್ಟೋ ಜನರು ಇವತ್ತು ದೇವರ ಸನ್ನಿಧಿಯಿಂದ ತಪ್ಪಿ ಹೋಗಲಿಕ್ಕೆ ಕಾರಣನೇ ದೇವರು ಕೊಟ್ಟಿರುವಂಥ ಆಶೀರ್ವಾದವನ್ನು ತನ್ನ ಬಲ, ತನ್ನ ಶಕ್ತಿ ಇವತ್ತು ನಾನು ಎಂಬುದಾಗಿ ಮೆರೆಯುತ್ತಾ ಇರುವುದರಿಂದ ದೇವರ ಕಾರ್ಯವನ್ನು ನೋಡ್ತಾ ಇಲ್ಲ ಪ್ರಿಯರೇ. ಇವತ್ತು ದೇವರ ಸಮ್ಮುಖದಲ್ಲಿ ನಿಮ್ಮ ಕೈಗಳು ಪರಲೋಕ ಕಡೆಗೆ ಎತ್ತಲ್ಪಡ್ತಾ ಇದೆಯಾ? ನಿಮ್ಮ ಮೊಣಕಾಲುಗಳು ದೇವರಾದ ಕರ್ತನಿಗೆ ಪರಿಪೂರ್ಣವಾಗಿ ಸಮರ್ಪಿಸಿಕೊಡ್ತಾ ಇದೆಯಾ? ನಿಮ್ಮನ್ನೇ ಪರೀಕ್ಷೆ ಮಾಡಿಕೊಳ್ಳಿ. ದೇವರ ವಾಕ್ಯವನ್ನು ನೀವು ಎಷ್ಟಾಗಿ ನೀವು ಪ್ರೀತಿ ಮಾಡ್ತಾ ಇದ್ದೀರಿ? ದೇವರ ಆತ್ಮನೊಂದಿಗೆ ನಿಮ್ಮ ಹೃದಯ ಬಿಚ್ಚಿ ಮಾತನಾಡಲಿಕ್ಕೆ ನೀವೆಷ್ಟು ಜನ ಬಯಸ್ತಾ ಇದ್ದೀರಿ? ಪ್ರಿಯ ದೇವಜನರೇ, ದೇವರು ಕೊಟ್ಟಿರುವಂಥ ಸಮಯವನ್ನು ದೇವರ ನಾಮಕ್ಕೋಸ್ಕರವಾಗಿ ಆತ್ಮದಾಹದಿಂದ ಯಾವ ರೀತಿ ನೀವು ಕಳೀತಾ ಇದ್ದೀರಿ? ದೇವರು ಕೊಟ್ಟಿರುವಂಥ ಸಮಯ, ಅವಕಾಶವನ್ನು ನೀವು ಉಪಯೋಗಿಸಿಕೊಳ್ಳದೆ ನಿಮ್ಮ ಆಲೋಚನೆ ಪ್ರಕಾರ, ನಿಮ್ಮ ನಡೆ ನುಡಿ ಕ್ರಿಯೆ ಮೂಲಕವಾಗಿ ನೀವು ಹೋಗುವುದಾದರೆ ನಿಮ್ಮ ಇಕ್ಕಟ್ಟಿನ ಸಮಯದಲ್ಲಿ ದೇವರ ಸ್ವರವನ್ನು ನೀವು ಯಾವಾಗ ಕೇಳುವುದಿಲ್ಲವೋ, ಯಾವಾಗ ದೇವರಾದ ಕರ್ತನು ನಿಮ್ಮನ್ನು ಹೆಸರಿಡಿದು ಕರೆದು ನಿಮ್ಮ ಜೀವಿತದಲ್ಲಿ ವಾಗ್ದಾನವನ್ನು ಮಾಡಿ ಆ ವಾಗ್ದಾನ ನೆರವೇರಿಸೋದಕ್ಕೋಸ್ಕರವಾಗಿ ತನ್ನ ಹಸ್ತವನ್ನು ನಿಮ್ಮ ಮುಂದೆ ಚಾಚಲ್ಪಟ್ಟು ನಿಂತಿದ್ದಾನೋ ಅಂತ ದೇವರಾದ ಕರ್ತನನ್ನು ನೀವು ಅಸಡ್ಡೆ ಮಾಡುವುದಾದರೆ, ನಿಮ್ಮ ಬಲದಲ್ಲಿ, ನಿಮ್ಮ ಶಕ್ತಿಯಲ್ಲಿ ನೀವು ಹೋಗುವುದಾದರೆ, ನಿಮ್ಮ ಜ್ಞಾನದಲ್ಲಿ, ನಿಮ್ಮ ಬುದ್ಧಿಯಲ್ಲಿ, ನಿಮ್ಮ ಜ್ಞಾನದಲ್ಲಿ, ನಿಮ್ಮ ಆಲೋಚನೆಯಲ್ಲಿ ನೀವು ಹೋಗುವುದಾದರೆ, ನಿಮ್ಮ ಕಷ್ಟದಲ್ಲಿ ಕೂಡ ಆತನು ಕಿವಿಗೊಡುವುದಿಲ್ಲ. ನಂತರ ನೀವು, ನಾನು ಅಷ್ಟು ಪ್ರಾರ್ಥನೆ ಮಾಡಿದೆ, ಇಷ್ಟು ಸೇವಕರಿಗೆ ನಾನು ಫೋನ್ ಮಾಡಿದೆ, ಆದರೆ ಎಲ್ಲಿಂದಲೂ ಕೂಡ ನನಗೆ ಉತ್ತರ ಬರ್ತಿಲ್ಲ ಎಂಬುದಾಗಿ ನೀವು ಅಂದುಕೊಳ್ತಿರ್ಬೋದು ಪ್ರಿಯರೇ. ಆದರೆ ದೇವರು ಕೊಟ್ಟಿರುವಂಥ ಸಮಯವನ್ನು ನೀವೆಷ್ಟು ತಾತ್ಸಾರ ಮಾಡಿದ್ದೀರಿ? ಕೊಟ್ಟಂಥ ಸಮಯವನ್ನು ಎಷ್ಟು ಸಮಯ ನೀವು ಸದುಪಯೋಗ ಪಡಿಸಿದಿರಿ, ಅದನ್ನು ಉಪಯೋಗಿಸಿಕೊಂಡಿದ್ದೀರಿ? ದೇವರ ತ್ರಾಣೋಳ ಹಸ್ತದ ಕಡೆಗೆ ನೀವು ಎಷ್ಟು ತಗ್ಗಿಸಿಕೊಂಡಿದ್ದೀರಿ? ಪರಿಪೂರ್ಣವಾಗಿ ದೇವರ ಹಸ್ತಕ್ಕೆ ಎಷ್ಟಾಗಿ ನೀವು ಒಪ್ಪಿಸಿಕೊಟ್ಟಿದ್ದೀರಿ? ಇದು ಆಲೋಚನೆ ಮಾಡಿ.
ಕಷ್ಟ ಬರುವಾಗ ಮಾತ್ರ ದೇವರ ಸನ್ನಿಧಾನಕ್ಕೆ ಹೋಗುವಂಥದ್ದಲ್ಲ. ದೇವರು ಕೊಟ್ಟಿರುವ 24 ತಾಸಲ್ಲಿ ಕೂಡ ಪರಿಪೂರ್ಣವಾಗಿ ನಿಮ್ಮ ಪ್ರಾಣ, ಆತ್ಮ, ಶರೀರವನ್ನು ದೇವರ ಹಸ್ತಕ್ಕೆ, ದೇವರಾದ ಕರ್ತನ ಹಸ್ತಕ್ಕೆ ಒಪ್ಪಿಸಿಕೊಡಿ. ಯಾಕಂದರೆ ಪ್ರಿಯರೇ, ಒಂದು ಕ್ಷಣದಲ್ಲಿ ಸೈತಾನನು ನಿಮ್ಮ ಜೀವಿತವನ್ನು ಮೋಸಕರವಾದ ರೀತಿಯಲ್ಲಿ ನಾಶನಕ್ಕೆ ನಡೆಸುವವನಾಗ್ತಾನೆ. ಅಂಥದಕ್ಕೆ ಅವಕಾಶ ಕೊಡಬೇಡಿ. ದೇವರಾತ್ಮನು ನಿಮ್ಮೊಂದಿಗೆ ಮಾತನಾಡುವಾಗ ಆತನ ಸ್ವರವನ್ನು ಕೇಳಿ. ನೀವು ಕೂಗುವಾಗ ಕೂಡ ಆತನು ನಿಮ್ಮ ಸ್ವರವನ್ನು ಕೇಳ್ತಾನೆ. ಓ ನನ್ನ ಮಗನು, ಓ ನನ್ನ ಮಗಳು, ನನ್ನಲ್ಲಿ ಮೊರೆ ಇಡ್ತಿದ್ದಾರೆ, ನನ್ನ ಸನ್ನಿಧಾನಕ್ಕೆ ಬಂದಿದ್ದಾರೆ, ಅವರು ಕಷ್ಟದಲ್ಲಿದ್ದಾರೆ, ಅವರನ್ನ ಬಿಡುಗಡೆಗೊಳಿಸಬೇಕು, ಅವರಿಗೆ ಆಶೀರ್ವದಿಸಬೇಕು, ಅವರ ರೋಗದಿಂದ ನಾನು ಗುಣಪಡಿಸಬೇಕು, ಅವರು ಕಳ್ಕೊಂಡದ್ದನ್ನು 2ರಷ್ಟಾಗಿ ನಾನು ಕೊಡಬೇಕು, ಅವರ ಮಾನ ಎಲ್ಲಿ ಹೋಗಿದಲ್ಲಿ 2ರಷ್ಟು ಮಾನ ಬರುವಾಗೆ ನಾನು ಮಾಡಬೇಕು, ಎಲ್ಲಿ ಜನರು ಅವರನ್ನು ತಳ್ಳಿಬಿಟ್ಟಿದ್ದಾರೋ ಅದೇ ಜನರ ಮಧ್ಯದಲ್ಲಿ ನಾನು ಅವರನ್ನು ಸ್ಥಾಪಿಸಬೇಕೆಂಬುದಾಗಿ ದೇವರಾದ ಕರ್ತನು ನೋಡುವನಾಗಿದ್ದಾನೆ. ಪ್ರಿಯ ದೇವಜನರೇ, ನೀವೊಂದು ವೇಳೆ ಅಂದುಕೊಳ್ತಿರ್ಬೋದು, ನಮಗೆ ಯಾರು ಗತಿ ಇಲ್ಲ, ನಮ್ಮನ್ನು ಯಾರು ಕೇಳೋರಿಲ್ಲ, ನಮಗೆ ಯಾರೂ ಸಹಾಯ ಮಾಡೋರಿಲ್ಲ ಎಂಬುದಾಗಿ. ಆದರೆ ಒಬ್ಬನಿದ್ದಾನೆ ಪ್ರಿಯರೇ, ಆತನು ಪರಲೋಕದ ತಂದೆಯಾದ ದೇವರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಎಲ್ಲ ಸಮಯದಲ್ಲಿ ಆತ ನಮ್ಮೊಂದಿಗೆ ಇರುವಾತನಾಗಿದ್ದಾನೆ, ನಿಮ್ಮೊಂದಿಗೂ ಕೂಡ ಇರುವಾತನಾಗಿದ್ದಾನೆ. ಪ್ರಿಯ ದೇವಜನರೇ, ಆ ಪರಲೋಕದ ತಂದೆಯಾದ ದೇವರ ಇಂಪಾದ ಸ್ವರವನ್ನು ನೀವು ಎಷ್ಟಾಗಿ ಕೇಳಲಿಕ್ಕೆ ಬಯಸ್ತೀರಾ, ಅಷ್ಟಾಗಿ ದೇವರು ನಿಮ್ಮನ್ನು ತನ್ನ ಕೃಪೆಯಿಂದ ನಡೆಸ್ತಾನೆ. ದಾನಿಯೇಲನ ವಿಷಯದಲ್ಲಿ ನಾವು ನೋಡುವಾಗ, ಅವನನ್ನು ಮೋಸದಿಂದ ಜನರು ಪರಲೋಕದ ತಂದೆಯಾದ ದೇವರನ್ನು ಯಾವಾಗಲೂ ಘನ ಮಹಿಮೆ ಪಡಿಸ್ತಿದ್ದ, ಅದರಿಂದ ಅವನನ್ನು ಹೊರಗೆ ಹಾಕಬೇಕೆಂಬುದಾಗಿ, ಅವನನ್ನು ದುಷ್ಟತನದಲ್ಲಿ ಹಾಕಬೇಕೆಂಬುದಾಗಿ ಜನರು ಮೋಸದಿಂದ ಇರುವಾಗ, ಅದು ಅವನಿಗೆ ತಿಳಿದು ಬಂದಾಗಿ ಕೂಡ ದೇವರಾದ ಕರ್ತನನ್ನು ಬಿಡಲಿಲ್ಲ, ಗಟ್ಟಿಯಾಗಿ ಹಿಡ್ಕೊಂಡ. ಯಾವಾಗ ದೇವರಾದ ಕರ್ತನನ್ನು, ಆ ಪರಲೋಕದ ತಂದೆಯಾದ ದೇವರನ್ನು ಗಟ್ಟಿಯಾಗಿ ಹಿಡ್ಕೊಂಡ, ಸಿಂಹಗಳ ಗವಿಗೆ ಬಂದಾಗಿ ಕೂಡ ಅವನ ಇಕ್ಕಟ್ಟಿನ ಸಮಯದಲ್ಲಿ ಯೆಹೋವನು ಅವನ ಪ್ರಾರ್ಥನೆಯನ್ನು ಕೇಳಿದ. ಆ ಸಿಂಹಗಳ ಬಾಯಿಯನ್ನು ಕಟ್ಟಿದ ಪ್ರಿಯರೇ, ಆ ಸಿಂಹದ ಗವಿಯಿಂದ ಅವನು ಹೊರಗೆ ಬರುವಂತೆ ಪರಲೋಕದ ತಂದೆಯಾದ ದೇವರು ನಡೆಸಿದ. ಅವನು ರಥಬಲದಲ್ಲಿ, ಅಶ್ವಬಲದಲ್ಲಿ ಹೆಚ್ಚಳ ಪಡಲಿಲ್ಲ. ಆದರೆ ಅವನಿಗೆ ವಿರೋಧವಾಗಿ ಹೋದಂಥ ಜನರು ರಥಬಲದಲ್ಲಿ, ಅಶ್ವಬಲದಲ್ಲಿ ಹೆಚ್ಚಳ ಪಟ್ಟರು. ನೆಕ್ಸ್ಟ್ ಅವರ ಕುಟುಂಬವನ್ನು ಸಿಂಹದ ಗವಿಗೆ ಹಾಕಿದಂಥ ವೇಳೆಯಲ್ಲಿ, ಅದು ಅರ್ಧದಲ್ಲಿ ಅವರು ಬರುವಾಗಲೇ, ಅವರನ್ನು ಹಾಕಿ ಕೆಳಗೆ ಬೀಳುವಾಗಲೇ ಸಿಂಹಗಳು ಹರಿದು ತಿಂದು ಬಿಟ್ಟಂತೆ, ಎಲುಬುಗಳನ್ನು ಕೂಡ ಬಿಡಲಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯ ದೇವಜನರೇ, ಈ ವಾಕ್ಯಗಳು ಇವತ್ತು ನಮ್ಮ ಜೀವಿತದಲ್ಲಿ, ಇವತ್ತು ನನಗೂ ನಿಮಗೆ ಎಷ್ಟೊಂದು ಆಧಾರವಾಗಿದೆ. ಆ ವಾಕ್ಯ ನನ್ನೊಂದಿಗೂ ನಿಮ್ಮೊಂದಿಗೆ ಎಷ್ಟೊಂದು ವಿಧವಾದ ರೀತಿಯಲ್ಲಿ ಮಾತನಾಡ್ತದೆ. ಆ ವಾಕ್ಯ ಮಾತನಾಡಲಿಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡ್ಬೇಕು. ಆ ವಾಕ್ಯದ ಸ್ವರಕ್ಕೆ ನಾವು ಕೇಳಬೇಕು ಪ್ರಿಯರೇ. ನಮ್ಮ ಆತ್ಮೀಯ ಕಿವಿ, ನಮ್ಮ ಆತ್ಮೀಯ ಕಣ್ಣುಗಳ ಮೂಲಕ ಆ ಆತ್ಮನ ಮಾತುಗಳನ್ನು ಕೇಳಲಿಕ್ಕೆ ಸಾಧ್ಯ, ಆ ಆತ್ಮನ ಕಾರ್ಯಗಳನ್ನು ನಮ್ಮ ಕಣ್ಣಿನಿಂದ ನೋಡಲಿಕ್ಕೆ ಸಾಧ್ಯ ಪ್ರಿಯರೇ. ಆ ಆತ್ಮನ ನಡೆಸುವಿಕೆ ನಮ್ಮ ಜೀವಿತದಲ್ಲಿ ಯಾವಾಗಲೂ ನಡೆಸ್ತದೆ. ದೇವರ ಮುಂದೆ, ದೇವರಾದ ಕರ್ತನ ಮುಂದೆ, ವಾಕ್ಯವೆಂಬಾತನ ಮುಂದೆ, ಆ ವಾಕ್ಯದ ಮುಂದೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳುವುದಾದರೆ ಎಲ್ಲ ಕಡೆಗಳಲ್ಲಿ ಪರಲೋಕದ ತಂದೆಯಾದ ದೇವರು ನಿಮ್ಮನ್ನು ಹೆಚ್ಚಿಸ್ತಾನೆ. ನಿಮ್ಮ ಜೀವಿತದಲ್ಲಿ ನೀವು ಕೊರತೆಯಲ್ಲಿ ಇದ್ದೀರಿ ಎಂಬುದಾಗಿ ನೀವು ಅಂದುಕೊಳ್ಬೋದು. ಆ ಕೊರತೆ ನಿಮ್ಮನ್ನು ಬಿಟ್ಟು ಹೋಗ್ತದೆ ಯಾವಾಗ ದೇವರಾದ ಕರ್ತನನ್ನು, ಆತನ ಆಶ್ರಯವನ್ನು ನೀವು ಬಯಸಿ ಆತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಂಡು ಆತನ ಸಮ್ಮುಖಕ್ಕೆ ನೀವು ಬರ್ತೀರಾ. ಆತನ ಹಸ್ತದ ಮೂಲಕ ನೀವು ಎತ್ತಿ ನಿಲ್ಲಿಸಲ್ಪಡ್ತೀರಾ, ನಡೆಸಲ್ಪಡ್ತೀರಾ, ಆಶೀರ್ವದಿಸಲ್ಪಡ್ತೀರಾ. ಎಲ್ಲವನ್ನು ಕಳ್ಕೊಂಡೆ ಎಂಬುದಾಗಿ ನೀವು ತಿಳ್ಕೊಂಡಿದ್ದೀರಾ. ಎಲ್ಲವನ್ನಲ್ಲ, ಯಾವ್ದಕ್ಕಿಂತ 2ರಷ್ಟನ್ನು ನೀವು ಹೊಂದಿಕೊಳ್ಳಿಕ್ಕೆ ದೇವರಾದ ಕರ್ತನು ನಿಮ್ಮನ್ನು ನಡೆಸಲು ಶಕ್ತನಾಗಿದ್ದಾನೆ. ದೇವರಾತ್ಮನು ಈ ಮಾತನಾಡುವಂಥ ಈ ಮಾತುಗಳನ್ನು
ಕಿವಿಯುಳ್ಳವನು ಕೇಳಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವನ್ನು ಹೊಂದಿದಂಥ ಪರಿಶುದ್ಧನಾದ ನೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ಹೌದು ಕರ್ತನೆ, ನಿನ್ನ ವಾಕ್ಯವು ಜೀವವಾಗಿದೆ ಕರ್ತನೆ. ಯಾರ್ಯಾರು ಕರ್ತನೆ ಜೀವವಿಲ್ಲದಂಥ ಸ್ಥಿತಿಯಲ್ಲಿ ನಿನ್ನ ಜೀವವನ್ನು ಪಡ್ಕೊಳ್ಳುವುದಕ್ಕಾಗಿ, ನಿನ್ನಿಂದ ಹೊಂದಿಕೊಳ್ಳುವುದಕ್ಕಾಗಿ ಯಥಾರ್ಥವಾದ ಹೃದಯದಿಂದ ನಿನಗೆ ನಂಬಿಗಸ್ತಕರಾಗಿ ನಿಮ್ಮ ಸಮ್ಮುಖದಲ್ಲಿ, ನಿನ್ನ ಸನ್ನಿಧಾನದಲ್ಲಿ ನಿನ್ನ ತ್ರಾಣೋಳ ಹಸ್ತದ ಕೆಳಗೆ ತಗ್ಗಿಸಿಕೊಂಡು ಬರ್ತಾರೋ, ಅವರು ನಿನ್ನಲ್ಲಿ ಮೊರೆ ಇಡುವಾಗ, ನಿನ್ನಲ್ಲಿ ಪ್ರಾರ್ಥಿಸುವಾಗ, ನಿನ್ನ ಸ್ವರವನ್ನು ಕೇಳುವಾಗ ಅವರನ್ನು ಉದ್ಧರಿಸಿ ಆಶೀರ್ವದಿಸಿ ನಡೆಸಲು ಶಕ್ತನು ನೀನಾಗಿದೆ. ಅಪ್ಪ ತಂದೆ, ಕರ್ತನಾದ ಯೇಸುವೆ, ನೀನು ಒಳ್ಳೆಯವನು. ಆ ಮಕ್ಕಳ ಜೀವಿತದಲ್ಲಿ ನಿನ್ನ ಒಳ್ಳೆಯದನ್ನೇ ನೀನು ಮಾಡುವಂಥ ದೇವರಾಗಿದ್ದಿ. ಈಗ ವಾಕ್ಯವನ್ನು ಕೇಳಿದಂಥ ಪ್ರತಿ ಒಬ್ಬೊಬ್ಬರ ಕರ್ತನೆ, ಅವರ ಹೃದಯವನ್ನು ನಿನ್ನ ವಾಕ್ಯವೆಂಬ ಆತನಾಗಿರುವಾತನೇ ನೀನು ತೂರಿ ಹೋಗಿ ವಿಭಾಗಿಸಲ್ಪಟ್ಟು ಅವರು ನಿನ್ನ ಕಡೆಗೆ ತಿರುಗಿಕೊಂಡು ನಿನ್ನ ವಾಕ್ಯದ ಕಡೆಗೆ ತಮ್ಮನ್ನು ತಗ್ಗಿಸಿಕೊಂಡು ಜೀವ ಸ್ವರೂಪನಾದ ಯೇಸುವೆ ನಿನ್ನನ್ನು ಆರಾಧಿಸಿ ನಿನ್ನನ್ನು ಕೊಂಡಾಡುವಂತೆ ನಿನ್ನ ಕೃಪೆಯಲ್ಲಿ ನಿನ್ನ ಆತ್ಮನಲ್ಲಿ ನಡೆಸು. ಯೇಸುವಿನ ದಿವ್ಯ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇನೆ ನಮ್ಮ ತಂದೆಯೇ. ಆಮೆನ್, ಆಮೆನ್. Bless in the name of Jesus Nazareth. Bless in the name of Jesus.